ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸ್ವಲ್ಪ ಓಲ್ಡ್ ವಿಡಿಯೋ ಅಂದರೆ ಫಸ್ಟ್ ಶ್ರಾವಣ ಶನಿವಾರ ಆಯ್ತಲ್ವ, ಆವತ್ತಿನ ವ್ಲಾಗನ್ನು ಇವತ್ತು ನಾನು ಶೇರ್ ಮಾಡ್ತಿದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ಪ್ರೀವಿಯಸ್ ವೀಡಿಯೋಸು ಸಹ ನೋಡಿ, ನಿಮಗೆ ಇಷ್ಟ ಆಗಬಹುದು. ನಿಮ್ಗೆ ಏನಾದರೂ ವೀಡಿಯೋಸ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಸೊ ಒಂದೊಳ್ಳೆ ದಿನ ಅಂತಲೇ ಹೇಳ್ಬೋದು, ಯಾಕಂದರೆ ಶ್ರಾವಣ ಶನಿವಾರ ಅಲ್ವಾ. ಸೊ ಅದು ಫಸ್ಟ್ ವಾರ. ದೇವಸ್ಥಾನಕ್ಕೂ ಕೂಡ ಹೋಗ್ತಿದ್ದೀವಿ. ಹಾಗಾಗಿ ಬೆಳಗ್ಗೆ ಎದ್ದಾಗ್ಲಿಂದಲೇ ಒಂಥರ ಪಾಸಿಟಿವ್ ವೈಬ್ಸು. ಟೈಮ್ ನೋಡಿದ್ರಲ್ವಾ, 6 ಗಂಟೆ ಆಗಿದೆ. ಸೊ ಆಚೆ ಬೇರೆ ಕತ್ಲೆ ಇದೆ, ಕತ್ಲೆ ಜೊತೆಗೆ ಮಳೆನೂ ಕೂಡ ಬರ್ತಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಮಳೆ ಇಲ್ಲ ಅಂದರೆ ಫಸ್ಟಿಗೆ ನಾನು ಆಚೆ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕ್ತಿದ್ದೆ. ಬಟ್ ಮಳೆ ಬರ್ತಿದೆ ಅಲ್ವಾ, ಹಾಗಾಗಿ ಫಸ್ಟಿಗೆ ಟಿಫನ್ ಮಾಡೋಷ್ಟರಲ್ಲಿ ಮಳೆ ಏನಾದರೂ ನಿಂತಿದ್ರೆ ನಂತರ ಆಚೆ ಕಸ ಹೊಡೆದು ರಂಗೋಲಿ ಹಾಕೋಣ ಅಂತ ಹೇಳಿ ನಾನಿಲ್ಲಿ ಟಿಫನ್ ಮಾಡ್ತಿದ್ದೀನಿ. ಬೆಳಗ್ಗಿನ ಟಿಫನ್ಗೆ ಇವತ್ತು ಮೆಂತ್ಯ ಭಾತನ್ನು ಮಾಡ್ತಿದ್ದೀನಿ. ಮೆಂತ್ಯ ಭಾತ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಆ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಎಣ್ಣೆನ ಹಾಕಿದೆ. ಎಣ್ಣೆ ಬಿಸಿ ಆದ ನಂತರ ಓಲ್ಡ್ ಸ್ಪೈಸಸ್ನ ಹಾಕಿದೆ. ಬಿರಿಯಾನಿ ಪಲಾವ್ಗೆಲ್ಲ ಹಾಕ್ತೀವಲ್ವ, ಆ ಓಲ್ಡ್ ಸ್ಪೈಸಸ್ನ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿಯನ್ನು ಕೂಡ ಸೇರಿಸಿ, ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ತಿದ್ದೀನಿ. ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚು ಕೂಡ ಹಾಕೊಬೋದು, ಬಟ್ ನಾನಿಲ್ಲಿ ಪುಟ್ಟದಾಗಿ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ತಿದ್ದೀನಿ. ಟೈಮ್ ಇಲ್ದಿರೋ ಕಾರಣ ನಾನೇನು ಕಟ್ ಮಾಡಲಿಕ್ಕೆ ಹೋಗಲಿಲ್ಲ. ಇನ್ನೊಂದು ಏನಂದರೆ, ನಾವು ಎಣ್ಣೆಲಿ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ಕೊಬೇಕು, ಕಹಿ ವಾಸನೆ ಹೋಗಬೇಕು. ಸೊ ಎಣ್ಣೆಲಿ ಆ ಮೆಂತ್ಯ ಸೊಪ್ಪು ಫ್ರೈ ಆದ ನಂತರ ಸಾಫ್ಟ್ ಆಗುತ್ತೆ ಬಿಡಿ. ಈ ರೀತಿ ಹಾಕೋದ್ರಿಂದ ಟೇಸ್ಟಲ್ಲೇನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಟೇಸ್ಟ್ ಅಂತೂ ಇದೇ ಇರುತ್ತೆ. ನಾವು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ರು ಕೂಡ ಮತ್ತು ಹೀಗೆ ಬಿಡಿಸಿ ಹಾಕಿದ್ರು ಕೂಡ. ಸ್ಟವ್ನ ನೋಡ್ತಿರಬಹುದು, ಬೆಳಗ್ಗೆ ಹಾಲು ಕಾಯಿಸ್ಲಿಕ್ಕೆ ಹೋಗಿ ಹಾಲೆಲ್ಲ ಉಕ್ಕಿ ಚೆಲ್ಲೋಯ್ತು. ಅದನ್ನು ವೈಪಿಂದ ಕ್ಲೀನ್ ಮಾಡಿಕೊಂಡೆ. ಆದರೂ ಕೂಡ ಸ್ಟವ್ ಒಂದು ಸ್ವಲ್ಪ ಗಲೀಜ್ ಥರನೇ ಕಾಣಿಸ್ತಿದೆ. ಸೊ ಅಡುಗೆ ಎಲ್ಲ ಮುಗಿದ್ಮೇಲೆ ಸ್ಟವ್ ಸ್ವಲ್ಪ ಕೂಲ್ ಆಗಬೇಕು. ನಂತರ ನಾನು ಸೋಪ್ ಆಯಿಲೋ ಇಲ್ಲಾಂದರೆ ವಿಮ್ ಜೆಲ್ಲೋ ಹಾಕಿ ಚೆನ್ನಾಗಿ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿ ಮತ್ತೆ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಇಲ್ಲಿ ನೋಡಿ, ಮೆಂತ್ಯ ಸೊಪ್ಪು ಚೆನ್ನಾಗಿ ಸಾಫ್ಟ್ ಆಯಿತು ಎಣ್ಣೆಲಿ. ನಂತರ ನಾನಿಲ್ಲಿ ಟೊಮೆಟೊವನ್ನು ಹಾಕೊಂಡಿದ್ದೀನಿ. ಟೊಮೆಟೊನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ಹಾಗಾಗಿ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟೆ. ನೋಡಿ, ಟೊಮೆಟೊನೂ ಸಹ ಚೆನ್ನಾಗಿ ಸಾಫ್ಟ್ ಆಗಿದೆ. ಹಾಗೆ ನಾನಿಲ್ಲಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ. ಚಕ್ಕೆ ಒಂದು ಅರ್ಧ ಇಂಚಿನಷ್ಟು ಹಾಕೊಂಡಿದ್ದೀನಿ. 2 ಲವಂಗವನ್ನು ಹಾಕೊಂಡಿದ್ದೀನಿ. ಹಾಗೆ ಸೋಂಪು ಕಾಳನ್ನು ಒಂದು ಸ್ವಲ್ಪ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಪೇಸ್ಟ್ನ ನಾನಿಲ್ಲಿ ಹಾಕ್ತಿದ್ದೀನಿ. ಎಣ್ಣೆ ಬಿಡೋ ತನಕ ಹಾಕಿರುವ ಮಸಾಲೆಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಮಸಾಲೆ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ, ಗ್ರೀನ್ ಕಲರಲ್ಲಿದೆ. ಸೊ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ ಎಲ್ಲನೂ ಕೂಡ ರುಬ್ಕೊಂಡ್ವಲ್ವಾ, ಹಾಗಾಗಿ ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಸೊ ಹಾಗೆ ನಾನು ಧನಿಯಾ ಪುಡಿ ಹಾಕೋದೇ ಮರ್ತಿದ್ದೆ ಆಗಲೇ. ಈಗ ನಾನು 1.5 ಸ್ಪೂನ್ ಆದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಫ್ರೈ ಮಾಡಿಕೊಂಡೆ. ನೋಡಿ, ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಗ್ರೇವಿನೂ ಕೂಡ ಪರ್ಫೆಕ್ಟಾಗಿ ಆಗಿದೆ. ಹಾಗೆ ಪಕ್ಕದಲ್ಲಿ ನಾನು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ನೀರು ಬಿಸಿ ಆಗಿದೆ, ಅದೇ ನೀರನ್ನು ಹಾಕ್ಕೊಳ್ತಿದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಅಕ್ಕಿಯನ್ನು ಹಾಕ್ಕೊಳ್ತೀನಿ. ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ, ಅಕ್ಕಿಯನ್ನು ಹಾಕ್ಕೊಳ್ತಿದ್ದೀನಿ. ನಾರ್ಮಲ್ ಆಗಿ ನಾನು ಮಸೂರಿ ಅಕ್ಕಿ ಆಗಲಿ ಇಲ್ಲಾಂದರೆ ರೇಷನ್ ಅಕ್ಕಿ ಆಗಲಿ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಪಲಾವ್ಗೆ ಆಗಿರಲಿ, ಬಿರಿಯಾನಿಗೆ ಆಗಿರಲಿ, ನಾನಂತೂ ಯೂಸ್ ಮಾಡೋದೆ ರೇಷನ್ ಅಕ್ಕಿ ಆಗಲಿ ಮಸೂರಿ ಅಕ್ಕಿ ಆಗಲಿ. ಹಾಗೆ ಅಕ್ಕಿಯನ್ನು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಟೈಮ್ ಇದೆ ಇವತ್ತು. ಸೊ ಹಾಗಾಗಿ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ 50% ಅಕ್ಕಿ ಬೇಯೋ ತನಕ ಹಾಗೆ ಬೇಯಿಸ್ಕೊಳ್ತೀನಿ. ನಂತರ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಳ್ತೀನಿ. ಈಗ ನೋಡಿ, 50% ಅಕ್ಕಿ ಬೆಂದಿದೆ. ಇನ್ನೇನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಅನ್ನುವಾಗ ನಾನು ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಂಡೆ. ಸೊ ನೋಡಿ, ಬಿಸಿ ಬಿಸಿ ಮೆಂತ್ಯ ಭಾತು ರೆಡಿ ಆಗಿದೆ. ಸೊ ಘಮ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು 50% ಅಕ್ಕಿಯನ್ನು ಬೇಯಿಸಿ ನಂತರ ಲಿಡ್ನ ಕ್ಲೋಸ್ ಮಾಡಿದ್ವಲ್ವ, ಹಾಗಾಗಿ ಅನ್ನದ ಪ್ರತಿ ಅಗಲಕ್ಕೂ ಕೂಡ ಮಸಾಲೆ ಹಿಡ್ದಿದೆ. ಸೊ ಕಲರ್ಫುಲ್ ಆಗಂತೂ ಕಾಣ್ತಿದೆ ಮೆಂತ್ಯ ಭಾತು, ನೀವು ನೋಡಬಹುದು. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಈಗ ಯಾರು ತಿನ್ನಲ್ಲ ಬಿಡಿ, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ. ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ಟಿಫನ್ ಮಾಡ್ಕೊಳ್ತೀವಿ. ಜಸ್ಟ್ ಈಗ ವಿಡಿಯೋಗೋಸ್ಕರ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡೆ. ಹಾಗೆ ತಿಂಡಿ ಮಾಡಿ ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮಳೆ ನಿಂತಿತ್ತು. ಹಾಗಾಗಿ ಪುಟ್ಟದಾಗಿ ಒಂದು ರಂಗೋಲಿಯನ್ನು ಹಾಕ್ತಿದ್ದೀನಿ.
ಲಕ್ಕಿ ಲಕ್ಕಿ ಹಾ ಕಣ್ಣನ್ ಮಗ್ನು ನೀನು ಅಪ್ಪ ಕರೆದ್ರೆ ಮಾತ್ರ ಅನ್ನದ ಖುಷಿ ಮಗ್ನೆ ಖುಷಿ ಅನ್ನದ ಅಮ್ಮ ಕರೀತಿಲ್ವಾ ಏ ಕಳ್ಳ ಮರಿಯ ಇಳಿ ಕೆಳಗಡೆ ಇಳಿ ಕೆಳಗಡೆ ಖುಷಿ ಅಪ್ಪ ಕರಿ ಮಗ್ನೆ ಹಾಗೆ ಗೇಟ್ ಹತ್ರ ಕೂಡ ರಂಗೋಲಿ ಹಾಕಿದೆ. ಸೊ ಹೊಸ್ಲಿಗೂ ಕೂಡ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಇಟ್ಟು ಬಾಗಿಲ ಮುಂದೆ ಚಿಕ್ಕದಾದಂತಹ ಒಂದು ಕಲರ್ಫುಲ್ಲಾಗಿ ರಂಗೋಲಿಯನ್ನು ಹಾಕಿದ್ದೀನಿ. ದೇವ್ರಿಗೆ ದೀಪ ಹಚ್ಚಿ ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವ್ರ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ನೋಡಿ ಇದು ಗಿಫ್ಟ್ ಬಾಕ್ಸು ಆ್ಯಕ್ಚುಲಿ. ಸೊ 4 to 5 years ಬ್ಯಾಕ್ ಏನೋ ನಮ್ಮ ಯಜಮಾನರು ಪೀಣ್ಯಗೆ ಹೋಗ್ತಿದ್ರು ಫ್ಯಾಕ್ಟ್ರಿಗೆ. ಆ ಟೈಮಲ್ಲಿ ಅವ್ರಿಗೆ ಆಗಾಗ ಗಿಫ್ಟನ್ನು ಕೊಡ್ತಿದ್ರು. ಈ ಶಿಪ್ಮೆಂಟ್ ಎಲ್ಲ ಪಾಸ್ ಆದಾಗ ಈ ಬಯರ್ಸ್ ಇರ್ತಾರಲ್ವ ಅವ್ರ ಕಡೆಯಿಂದ ಸಣ್ಣದಾಗಿ ಗಿಫ್ಟ್ ಬಾಕ್ಸನ್ನು ಕೊಡ್ತಿದ್ರು. ಇದರಲ್ಲಿ ಏನೂ ಇಲ್ಲ, ಡ್ರೈ ಫ್ರೂಟ್ಸ್ನ ಫಿಲ್ ಮಾಡಿ ಕೊಡ್ತಿರೋರು. ಸೊ ನನಗಂತೂ ಡ್ರೈ ಫ್ರೂಟ್ಸ್ಗಿಂತ ಈ ಬಾಕ್ಸ್ನ ನೋಡಿ ತುಂಬಾ ಇಷ್ಟ ಆಯಿತು ಗೊತ್ತಾ, ಎಷ್ಟು ಚೆಂದ ಇದೆ ಗೊತ್ತಾ. ಈ ಬಾಕ್ಸು ಯಾವ ರೀತಿ ಕಾಣಿಸುತ್ತಂದರೆ ಈ ಹಳೆ ಕಾಲದಲ್ಲೆಲ್ಲ ರಾಜರು ಚಿನ್ನಾಭರಣ ಕಾಯಿನ್ಸು ಎಲ್ಲ ಇಟ್ಕೊಳ್ತಿದ್ರಲ್ವ ದೊಡ್ಡ ದೊಡ್ಡ ಬಾಕ್ಸಲ್ಲಿ, ಈ ರೀತಿ ಡಿಸೈನ್ ಇರುವಂಥ ಬಾಕ್ಸಲ್ಲೇ ಇಡ್ತಿದ್ದು ತೇಟ್ ಅದೇ ರೀತಿ ಕಾಣಿಸ್ತಿದೆ. ಸೊ ನಾನು ಕೂಡ ಇದರಲ್ಲಿ ಒಡವೆ ಇಟ್ಟು ಬಿರುವಲ್ಲಿ ಇಟ್ಕೊಬೋದು. ಬಟ್ ಏನೋ ಗೊತ್ತಿಲ್ಲ, ತಂದಾಗ ಮಾತ್ರ ಡ್ರೈ ಫ್ರೂಟ್ಸ್ನ ಖಾಲಿ ಮಾಡಿದ್ಮೇಲೆ ಅದನ್ನು ನೋಡಿ ದೇವ್ರ ಮನೆಯಲ್ಲೇ ಇಡಬೇಕು ಅನ್ನಿಸ್ತು, ಯಾಕೋ ಗೊತ್ತಿಲ್ಲ. ಸೊ ಹಾಗಾಗಿ ಅದರೊಳಗಡೆ ಅರಿಶಿನ ಕುಂಕುಮ ಮತ್ತು ದೇವಸ್ಥಾನಕ್ಕೆಲ್ಲ ಹೋದಾಗ ಕುಂಕುಮ ತರ್ತೀವಲ್ವ, ಆ ಕುಂಕುಮನೆಲ್ಲ ಅದರಲ್ಲೇ ಇಟ್ಟಿದ್ದೀನಿ. ವಿಭೂತಿ ಗಂಧ ಎಲ್ಲನೂ ಕೂಡ ಅದರಲ್ಲಿ ಇಟ್ಟು ದೇವ್ರ ಮನೇಲಿ ಇಟ್ಟಿದ್ದೀನಿ. ಸೊ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಹೋಗೋ ಮುಂಚೆ ದೀಪ ಹಚ್ಚೋಣ ಅಂತ ಹೇಳಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಿದ್ದೀನಿ. ಅಡುಗೆ ಆಯಿತು, ಮನೆ ಕೆಲಸ ಎಲ್ಲ ಮುಗೀತು, ಹಾಗೆ ಪೂಜೆ ಕೂಡ ಮುಗೀತು. ಈಗ ಟೈಮ್ ಬಂದು 7:45 ಆಗಿದೆ. ಇವತ್ತಂತೂ ಕೆಲಸ ಅಂತೂ ತುಂಬಾ ಬೇಗ ಮುಗ್ದೋಯ್ತು ನೋಡಿ, 6 ಗಂಟೆಗೆ ಎದ್ದಿದ್ದಕ್ಕೆ. ಸೊ ಆಲ್ಮೋಸ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನನೂ ಕೂಡ ಮುಗಿಸಿ ಅದ್ರ ಜೊತೆಗೆ ಪೂಜೆನೂ ಕೂಡ ಮುಗಿಸಿದ್ದೀನಿ. ನಮ್ಮ ಲಕ್ಕಿನ ನೋಡ್ಕೊಳ್ಳೋರಿದ್ರೆ ಸ್ವಲ್ಪ ಕೆಲಸ ಬೇಗ ಮುಗಿಸ್ಕೊಳ್ತೀನಿ. ಇಲ್ಲಾಂದರೆ ಲಕ್ಕಿನ ನೋಡ್ಕೊಂಡು ಕೆಲಸ ಮಾಡಬೇಕು ಅಂದರೆ ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಇವತ್ತಂದರೆ ಮಾರ್ನಿಂಗ್ ಅಲ್ವಾ, ಯಜಮಾನ್ರು ಇದ್ರು ಮನೇಲಿ, ಹಾಗಾಗಿ ಲಕ್ಕಿನ ನೋಡ್ಕೊಳ್ತಿದ್ರು ಆಟ ಆಡಿಸ್ಕೊಂಡು. ಸೊ ಇದರಿಂದನೇ ನಾನು ಬೇಗ ಕೆಲಸನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದೀನಿ. ಸೊ ಜಡೆ ಹಾಕ್ಕೊಳ್ಳೋಣ ಅಂತ ಹೇಳಿ ನೋಡ್ತಿದ್ದೀನಿ, ಬಟ್ ಕೂದಲು ತುಂಬಾ ಒದ್ದೆ ಇದೆ, ಹಾಗಾಗಿ ಒಂದು ಕ್ಲಿಪ್ನ ಹಾಕೊಂಡು ಹೋಗ್ತಿದ್ದೀನಿ. ತಲೆ ಒದ್ದೆ ಇದ್ದಾಗ ಜಡೆ ಹಾಕೊಂಡ್ರೆ ನನಗೆ ತಲೆ ಎಲ್ಲ ಎಳೀತಿರುತ್ತೆ, ಅಂದರೆ ಯಾರೋ ಬಂದು ಕೂದಲನ್ನೆಲ್ಲ ಇಟ್ಕೊಂಡು ಹಿಂದೆಯಿಂದ ಜೋರಾಗಿ ಎಳ್ದಂಗೆ ಫೀಲ್ ಆಗುತ್ತೆ, ಮತ್ತು ತಲೆನೋವು ಕೂಡ ಶುರುವಾಗುತ್ತೆ. ಸೊ ಹಾಗಾಗಿ ನಾನಂತೂ ಯಾವತ್ತೂ ಕೂಡ ಒದ್ದೆ ತಲೆಯಲ್ಲಿ ಜಡೆ ಹಾಕೋದಿಲ್ಲ. ಸಿಕ್ಕ ಕಟ್ಟಿದ್ರೂ ಪರವಾಗಿಲ್ಲ, ನಾನು ಕೂದಲೆಲ್ಲ ನೀಟಾಗಿ ಒಣಗಿದ್ದಾದ್ಮೇಲೆ ತಲೆ ಬಾಚಿ ಜಡೆ ಹಾಕೊಳ್ಳೋದು. ಮತ್ತೆ ತಲೆ ಒದ್ದೆ ಇದ್ದಾಗಲೂ ಕೂಡ ಬಾಚಣಿಗೆ ತಲೆಯಲ್ಲಿ ಇಡೋದಿಲ್ಲ, ತಲೆ ಬಾಚೋದಿಲ್ಲ. ನೀಟಾಗಿ ತಲೆ ಕೂದಲು ಒಣಗಿದ ಮೇಲೇನೆ ನಾನು ಬಾಚಣಿಗೆಯಿಂದ ತಲೆನ ಬಾಚೋದು. ಈಗ ಎಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಮಳೆ ಹನಿ ಲೈಟಾಗಿ ಶುರುವಾಗಿದೆ, ಮಳೆ ಬೀಳೋ ಥರ ಇದೆ. ಬಟ್ ಈಗ ಮಳೆ ಬೀಳುತ್ತೆ ಅಂತ ಮನೇಲಿ ಇರ್ಲಿಕ್ಕೂ ಆಗೋದಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಮ್ಮ ಯಜಮಾನರು ಡ್ಯೂಟಿಗೆ ಹೋಗಬೇಕು ಆನ್ ಟೈಮು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತಿದ್ದೀವಿ. ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮನೆಯಿಂದ ತುಂಬಾ ಹತ್ರ ಇರೋದು, 1-2 ಕಿಲೋಮೀಟರ್ ಇರ್ಬೋದು ಅಷ್ಟೇ, ಒಂದು 10 ನಿಮಿಷದಲ್ಲಿ ಹೋಗಿ ಬರಬಹುದು ಈ ದೇವಸ್ಥಾನಕ್ಕೆ. ನಾವು ಹೋಗಿದ್ದು ಆಂಜನೇಯ ಟೆಂಪಲ್ಗೆ. ಸೊ ದೇವಸ್ಥಾನ ಚಿಕ್ಕದಿರ್ಬೋದು, ಬಟ್ ಮೋಸ್ಟ್ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ತೀನಿ. ಮೋಸ್ಟ್ ಪವರ್ಫುಲ್ ದೇವರು ಕೂಡ. ನಾವು ಅನ್ಕೊಂಡಿದ್ದೆಲ್ಲ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನೆರವೇರ್ತಿದೆ. ನಾನಂತೂ ತುಂಬಾ ನಂಬ್ತೀನಿ ಈ ದೇವರನ್ನ. ಸೊ ಹಾಗಾಗಿ ಬರೀ ಶ್ರಾವಣ ಶನಿವಾರ ಆಗಿರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಬಂದಿಲ್ಲ. ಆಗಾಗ ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತೀವಿ. ದೇವಸ್ಥಾನಕ್ಕೆ ನಾನು ಯಾವಾಗಲೇ ಹೋಗ್ಲಿ ಫಸ್ಟು ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕಿನೇ ನಾನು ಒಳಗಡೆ ಹೋಗೋದು. ಹಾಗೆ ಸ್ವಾಮಿ ಅಲಂಕಾರ ಎಲ್ಲ ಹೇಗಿದೆ ನೋಡ್ತಾ ಹೋಗಿ.
ಬೆಳಗ್ಗೆಯಿಂದ ಏನೇನು ನಡೀತು ನೋಡಿದ್ರಲ್ವಾ. ಸೊ ದೇವ್ರ ದರ್ಶನ ಅಂತೂ ಇವತ್ತು ತುಂಬಾ ಚೆನ್ನಾಗಾಯ್ತು. ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗಿದ್ವಿ, 8:15ಗೆಲ್ಲ ಹೋಗಿದ್ವಿ. ಸೊ ಜನ ಯಾರು ಕೂಡ ಅಷ್ಟೊಂದಾಗಿ ಇರ್ಲಿಲ್ಲ, ಇದ್ರು ಬಟ್ ತುಂಬಾ ಜಾಸ್ತಿ ಜನ ಏನಿರ್ಲಿಲ್ಲ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಆ ದೇವಸ್ಥಾನದಲ್ಲಿ ತುಂಬಾ ಜಾಸ್ತಿ ಜನ ಇರ್ತಾರೆ ಅನ್ಕೊಂಡೆ ಸ್ವಲ್ಪ ಬೆಳಗ್ಗೆ ಬೇಗ ಹೋಗಿದ್ದು, ಬಟ್ ಜನ ಕಡಿಮೆ ಇದ್ರು. ಹಾಗಾಗಿ ನಮಗೆ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ದೇವ್ರ ಅಲಂಕಾರ ನೋಡಿದ್ರ ಆ ವಿಡಿಯೋಸ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ, ಅಲಂಕಾರ ತುಂಬಾನೇ ಚೆನ್ನಾಗಿ ಕಾಣಿಸಿದ್ದ ಆಂಜನೇಯ ಸ್ವಾಮಿ. ಸೊ ದೇವ್ರ ದರ್ಶನ ಚೆನ್ನಾಗಾಯ್ತು. ಅದ್ರ ಜೊತೆಗೆ ಬೆಳಗ್ಗೆನೆ ಪ್ರಸಾದ ಕೂಡ ಸಿಕ್ತು. ಬಿಸಿ ಬಿಸಿ ಮುದ್ದೆ, ಕಾಳು ಸಾಂಬಾರು ಮತ್ತೆ ಅದ್ರ ಜೊತೆಗೆ ಅನ್ನ ರಸಮು ತುಂಬಾನೇ ಚೆನ್ನಾಗಿತ್ತು. ಬಿಸಿ ಬಿಸಿ ಇತ್ತು. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಂದ್ವಿ. ಬೆಳಗ್ಗೆನೆ ನಾನು ಸ್ನಾನ ಮಾಡ್ಕೊಂಡೆ, ಹಾಗಾಗಿ ಹೊಟ್ಟೆ ತುಂಬಾ ಊಟ ಬೇರೆ ಮಾಡ್ಕೊಂಡ್ ಬಂದೆ ಅಲ್ವಾ. ಕಣ್ ತುಂಬಾ ನಿದ್ದೆ ಬರ್ತಿದೆ, ಬಟ್ ನಿದ್ದೆ ಮಾಡೋ ಹಂಗಿಲ್ಲ. ಅದಕ್ಕೆ ಆಲ್ರೆಡಿ ಮಲಗಿದ್ದಾನೆ. ಬೆಳಗ್ಗೆ ಒಂದ್ ಸ್ವಲ್ಪ ಬೇಗ ಎದ್ದಿದ್ದ, ಹಾಗಾಗಿ ಈಗ ಮಲಗಿಸಿದ್ದೀನಿ. ನಮ್ಮ ಲಕ್ಕಿ ಪುಟಾಣಿ ನೋಡಿ ಇವತ್ತು ಸ್ವಲ್ಪ ಬೇಗ ಮಲಗಿದ್ದಾನೆ. ಇಷ್ಟು ಬೇಗ ಯಾವತ್ತೂ ಕೂಡ ಮಲಗೋದಿಲ್ಲ ಅವನು, ಯಾಕಂದರೆ ಸ್ವಲ್ಪ ಬೇಗ ಎದ್ದಿದ್ದಾನೆ ಇವತ್ತು ನನ್ನ ಜೊತೆನೇ. ಅದ್ರ ಜೊತೆಗೆ ಗಾಡೀಲಿ ಹೋಗಿ ಬಂದ್ವಲ್ವ, ಗಾಳಿಗೆ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಗಿದೆ ಅವನಿಗೆ, ಹಾಗಾಗಿ ಮಲಗಿದ್ದಾನೆ. ನೋಡಿ ಫ್ಯಾನ್ ಮಾತ್ರ ಎಷ್ಟೇ ಚಳಿ ಇದ್ರೂ ಕೂಡ ಫ್ಯಾನು ಆನಲ್ಲೇ ಇರಬೇಕು, ಇಲ್ಲಾಂದರೆ ಮಲಗೋದಿಲ್ಲ. ಚಳಿ ಇದೆ ಅಂತ ಏನಾದರೂ ನಾವು ಫ್ಯಾನ್ನ ಆಫ್ ಮಾಡಿದ್ರೆ ಮತ್ತೆ ಎದ್ದು ಅಳ್ತಿರ್ತಾನೆ. ನಿದ್ದೆ ಸರಿಯಾಗಿ ಆಗಿರಲ್ಲ ಅಲ್ವಾ, ಹಾಗಾಗಿ ಅಳ್ತಿರ್ತಾನೆ. ಸೊ ಮೇಲೆ ಫ್ಯಾನ್ ಆನ್ ಮಾಡಿ ಕೆಳಗಡೆ ಬೆಡ್ಶೀಟ್ನ ಹಾಕಿ ಮಲಗಿಸಿದ್ದೀನಿ. ಸೊ ಲಕ್ಕಿ ಮಲಗಿದ್ದಾನೆ. ಲಕ್ಕಿ ಎದ್ದೇಳೋಷ್ಟರಲ್ಲಿ ಬಟ್ಟೆ ಒಂದಷ್ಟಿತ್ತು, ವಾಷಿಂಗ್ ಮಿಷಿನ್ಗೆ ಹಾಕ್ತೆ. ಹಾಗೆ ಕೈಲಿ ಒಗೆಯುವಂಥ ಬಟ್ಟೆನೂ ಕೂಡ ಇತ್ತು, ವೈಟ್ ಶರ್ಟ್ಸ್ ಇತ್ತು. ಸೊ ಅದನ್ನು ಕೂಡ ಹೋಗ್ತೆ. ಈಗ ಬಟ್ಟೆ ಒಣಗಲಿಕ್ಕೆ ಹಾಕ್ತಿದ್ದೀನಿ. ಅಂದಾಗೆ ಆಯುಷ್ನ ಪೂಜೆ ಮುಗಿಸ್ಕೊಂಡು ಬರುವಾಗ ಸ್ಕೂಲ್ ಹತ್ರ ಬಿಟ್ಟು ಬಂದ್ವಿ. ಇವತ್ತು ಸ್ಕೂಲ್ ಇತ್ತು ಅವನಿಗೆ. ಬೆಳಗ್ಗೆ ಮಳೆ ಹನಿ ಬೀಳ್ತಿತ್ತು. ಈಗ ನೋಡಿ ಎಷ್ಟೊಂದು ಬಿಸಿಲು ಬಂದಿದೆ. 1 ಅವರಲ್ಲಿ ಬಟ್ಟೆ ಎಲ್ಲ ಒಣಗುತ್ತೆ. ಸೊ ಅಷ್ಟೊಂದು ಬಿಸಿಲಿದೆ. ಬಿಸಿಲಿದ್ರೇ ಚೆಂದ ನಿಜವಾಗ್ಲೂ ನನಗಂತೂ ಮಳೆಗಿಂತ. ನೈಟ್ ಎಲ್ಲ ಮಳೆ ಸುರಿದ್ರೂ ಪರವಾಗಿಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಸುರಿಬಾರ್ದು, ಬಿಸಿಲೇ ಇರಬೇಕು, ಅಂದರೆ ಬೆಳಕಿರಬೇಕು, ಚೆಂದ ಇರುತ್ತೆ. ಹಾಗೆ ಬಟ್ಟೆ ಎಲ್ಲ ಒಣಗಲಿಕ್ಕೆ ಹಾಕ್ಬಿಟ್ಟು ಬಂದೆ. ಮನೆ ಕೂಡ ಮಾಪ್ ಮಾಡಿಕೊಂಡೆ. ಲಕ್ಕಿ ಇನ್ನೂ ಮಲಗಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ನೈಲ್ ಪಾಲಿಶನ್ನು ತೊಗೊಂಡಿದ್ದೀನಿ. ಸೊ ನನ್ನ ಕೈಯಲ್ಲಿ ಮತ್ತು ಕಾಲಲ್ಲಿ ನೈಲ್ ಪಾಲಿಶನ್ನು ಹಾಕ್ಕೊಂಡು ಸುಮಾರು ದಿನ ಆಗಿತ್ತು, ಚೇಂಜೇ ಮಾಡಿರಲಿಲ್ಲ. ಸೊ ಅಂದರೆ ರಿಮೂವ್ ಮಾಡಿ ಬೇರೆ ಕಲರ್ನ ಹಾಕ್ಕೊಂಡೇ ಇಲ್ಲ. ಸೊ ಕಾಲಲ್ಲಿ ಸಿಲ್ವರ್ ಕಲರ್ ನೈಲ್ ಪಾಲಿಶನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ರಿಮೂವ್ ಮಾಡಿ ಮೆರೂನ್ ಕಲರ್ ಹಾಕ್ಕೊಳ್ಳೋಣ ಅಂತ ಹೇಳಿ ಈಗ ನಾನು ನೈಲ್ ಪಾಲಿಶ್ ರಿಮೂವರ್ನ ತೊಗೊಂಡಿದ್ದೀನಿ. ನೈಲ್ ಪಾಲಿಶ್ ರಿಮೂವರ್ನ ತೊಗೊಂಡು ಸುಮಾರು ದಿನ ಆಗಿತ್ತು. ಲೈಕ್ ವಾಟರ್ ರೀತಿ ಇರುತ್ತೆ, ನಾನು ಅದನ್ನು ಹಾಕಿ ನೈಲ್ ಪಾಲಿಶ್ನ ರಿಮೂವ್ ಮಾಡ್ತಿದ್ದೀನಿ. ಬಟ್ ಒಂದು ಸ್ವಲ್ಪನಾದರೂ ನೈಲ್ ಪಾಲಿಶ್ ಹೋಗ್ತಾನೆ ಇಲ್ಲ. ಸೊ ಸುಮಾರು ದಿನ ಆಗಿತ್ತಲ್ವ ತೊಗೊಂಡು, ಹಾಗಾಗಿ ಅದರಲ್ಲಿ ಪವರ್ ಇಲ್ಲ ಅನಿಸುತ್ತೆ. ಕಾಟನ್ ತೊಗೊಂಡು ಉಜ್ಜಿ ಸಾಕಾಯಿತು, ಒಂದು ಸ್ವಲ್ಪನೂ ಕೂಡ ಹೋಗಲಿಲ್ಲ. ಲಾಸ್ಟಿಗೆ ನಾನು ಈ ನೈಲ್ ಕಟರ್ ಇರುತ್ತಲ್ವ, ಅದರಲ್ಲಿ ಚಾಕು ಥರ ಬರುತ್ತಲ್ವ, ಅದನ್ನು ತೊಗೊಂಡು ರಿಮೂವ್ ಮಾಡ್ಕೊಳ್ತಿದ್ದೀನಿ. ಬಟ್ ಅದರಲ್ಲೂ ಕೂಡ ಬರ್ತಾನೆ ಇಲ್ಲ. ಏನು ಗೊತ್ತಾ, ಈ ಕಾಲಲ್ಲಿ ನೈಲ್ ಪಾಲಿಶ್ ಹಾಕಿದ್ರೆ ಎಷ್ಟೇ ದಿನ ಆಗಿರಲಿ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪನೂ ಕೂಡ ಹೋಗೋದೇ ಇಲ್ಲ. ನಾನು ಹತ್ತಿರ ಈ ನೈಲ್ ಪಾಲಿಶ್ನ ಹಾಕಿ 3 ಮಂತ್ಸ್ ಆಯ್ತೇನೋ ನೋಡಿ, ಇನ್ನೂ ಅರ್ಧಂಬರ್ಧ ಹಾಗೆ ಇದೆ. ಅದೇ ಕೈ ಬೆರಳಲ್ಲಿ ಹಾಕಿರುವಂಥ ನೈಲ್ ಪಾಲಿಶ್ 2 ದಿನಕ್ಕೆಲ್ಲ ಹೋಗುತ್ತೆ. ಎಂಥ ಸ್ಟ್ರಾಂಗ್ ನೈಲ್ ಪಾಲಿಶ್ ಹಾಕಿದ್ರೂ ಕೂಡ ಕೈಯಲ್ಲಿ ನೈಲ್ ಪಾಲಿಶ್ ನಿಲ್ಲೋದೇ ಇಲ್ಲ ಗೊತ್ತಾ ನನಗೆ. ಹಾಗೆ ಕಾಲು ಬೆರಳಿಗೆಲ್ಲ ಮೆರೂನ್ ಕಲರ್ ನೈಲ್ ಪಾಲಿಶನ್ನು ಹಾಕೊಂಡೆ. ಹಾಗೆ ಕೈ ಬೆರಳಲ್ಲಿರೋ ನೈಲ್ ಪಾಲಿಶ್ನು ಕೂಡ ಚೇಂಜ್ ಮಾಡ್ಕೊಳ್ತಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಮಿನಿ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ನನ್ನ ಪ್ರೀವಿಯಸ್ ವ್ಲಾಗ್ಸು ಸಹ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.